ನಾನೊಂದು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಸೊ ಅಲ್ಲಿ ವರ್ಕ್ ಮಾಡ್ತಾ ಆಮೇಲೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿ ಆಮೇಲೆ ದುಬೈಯಲ್ಲೂ ಕೂಡ ಕೆಲಸ ಮಾಡಿ ಇದು ಮಾಡಿ ಸೊ ನನ್ನ ಲೈಫೇ ಬೇರೆ ಥರ ಇತ್ತು. ಅಂದರೆ ಈ ಆಧ್ಯಾತ್ಮ ಅಥವಾ ಗುರುಗಳು ಈ ಥರದ್ದೆಲ್ಲ ನನಗೆ ಏನೂ ಗೊತ್ತೇ ಇಲ್ಲ ಮುಂಚೆ. ನಮ್ಮ ಅಜ್ಜ ಅಜ್ಜಿ ಏನಿದ್ದಾರೆ ಅವರು ವರದಳ್ಳಿ ಶ್ರೀಧರ ಆಶ್ರಮ ಅಂತ ನೀವು ಕೇಳಿರ್ಬೋದು. ಸೊ ಶ್ರೀಧರ ಸ್ವಾಮಿಗಳವರು ಸೇವೆ ಮಾಡಿದವರು. ಅಜ್ಜ ಗೋ ಸೇವೆ ಮಾಡ್ತಾಯಿದ್ರು, ಅಜ್ಜಿ ಅನ್ನ ಸಂತರ್ಪಣೆ ಇದು ಎಲ್ಲ ಆ ಥರ ಎಲ್ಲ ಸೇವೆ ಮಾಡ್ಕೊಂಡಿದ್ದವರು. ಸೊ ಅವರ ಒಂದು ಮೊಮ್ಮಕ್ಕಳಾಗಿ ನಾವು ಬಂದಿದ್ದೀವಿ ಅನ್ನೋದು ಅದೇ ಒಂದು ದೊಡ್ಡ ಪುಣ್ಯ. ನನಗೆ ಆ ಟೈಮಲ್ಲೆಲ್ಲ ಅಜ್ಜನ ಮನೆಗೆ ಹೋಗಿ ಬರ್ತಾಯಿದ್ವಿ, ಇದು ಮಾಡ್ತಾಯಿದ್ವಿ. ಬಟ್ ನಂಗೆ ಗುರುಗಳಂದರೆ ಏನು, ಹಿಂಗಿದೆ ಇಂಪಾರ್ಟೆನ್ಸು ಏನಂದರೆ ಏನೂ ಗೊತ್ತಿಲ್ಲ. ಇಟ್ ವಾಸ್ ವೆರಿ ಕ್ಯಾಶುವಲ್. ನನಗೆ ಅಲ್ಲಿಗೆ ಹೋಗೋದು ಬರೋದು, ಊಟ ಮಾಡ್ಕೊಳ್ಳೋದು ಬರೋದು ಅಷ್ಟೇ. ನನಗೆ ಏನು ಬೇರೆ ಏನೂ ಗೊತ್ತಿಲ್ಲ. ಸೊ ವರ್ಕ್ ಮಾಡ್ತಾ ಮಾಡ್ತಾ ನಮ್ಮದೇ ಆದ ಕರಿಯರಲ್ಲಿ ನಾವು ಬ್ಯುಸಿ ಇದ್ವಿ. ಆ ಪಾಶ್ ಲೈಫ್ ಅಂತ ನೋಡೋರಿಗೆ ಅನಿಸುತ್ತೆ, ಬಟ್ ಅಲ್ಲಿನ ಸ್ಟ್ರೆಸ್ ಇದು ಅದೆಲ್ಲ ಬೇರೆ ವಿಷಯ. ಸೊ ದಟ್ ಇಸ್ ಸೆಕೆಂಡ್ರಿ, ಅದು ಬಿಡಿ. ಅದೆಲ್ಲ ಮಾಡ್ತಾ ದೆರ್ ವಾಸ್ ಒನ್ ಟೈಮ್, ಅಂದರೆ ಒಂದು ಬ್ಯಾಡ್ ಟೈಮ್ ಅಂತ ತುಂಬ ಹೈ ನೋಡಿದ್ದು. ಒಂದೇ ಸಲ ಪೂರ್ತಿ ಝೀರೋ ಆಗೋದಂದರೆ ಹೆಂಗಿರ್ಬೋದು ಅಂತ ಒಂದು ಟರ್ನ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ. ನಾನೇನೋ ಜನರಲ್ ಚೆಕಪ್ ಅಂದರೆ ಈಗ ಎಂಜಿನಿಯರ್ಸ್ ಅಂತ ಅಂದರೆ ಸಾಮಾನ್ಯವಾಗಿ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ, ಬಿಕಾಸ್ ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡು ಕೆಲಸ ಮಾಡಿ ಅವ್ರಿಗೆ. ಸೊ ಆ ಥರ ಜನರಲ್ ಚೆಕಪ್ ಅಂತ ಹೋಗಿದ್ದು. ಬಟ್ ಅಲ್ಲಿ ಡಾಕ್ಟರ್ ಏನಿದ್ದಾರೆ ಅವರು ಯಾವುದೋ ಒಂದು ಮೆಡಿಸಿನಿಂದ ಓವರ್ ಡೋಸೇಜ್ ಆಗಿಬಿಟ್ಟು ನನಗೆ ಫುಲ್ ಈ ಡೈಜೆಸ್ಟಿವ್ ಸಿಸ್ಟಮೇ ಅದು ಸುಟ್ಟು ಹೋದಂಗಾಗಿ, ಅಂದರೆ ಹೊಟ್ಟೆ ಎಲ್ಲ ಪೋರ್ಷನ್ ಮೇಲ್ ಬಂದು ಇದಾಗಿ ತುಂಬಾ ತ್ರಾಸಾಯಿತು. ಹೆಲ್ತ್ ಕಂಪ್ಲೀಟ್ಲಿ ಆಫ್. ಕೊನೆಗೆ ಹೆಂಗಾಯ್ತಪ್ಪ ಅಂತಂದರೆ ಡಾಕ್ಟರ್ಸ್ ಹೇಳಿದರು, ಇನ್ನು ಇವ್ಳನ್ನ ತೊಗೊಂಡೋಗಿ ನೀವು ಮಣ್ಣು ಮಾಡ್ಬೋದು, ಇನ್ನು ಇವ್ರು ಬದುಕಲ್ಲ, ಶಿ ಈಸ್ ಆಲ್ರೆಡಿ ಗಾನ್ ಅಂತ. ಕೊನೆಗೆ ಆಮೇಲೆ ಆಪ್ರೇಷನ್ ಮಾಡ್ತೀವಿ, ಗ್ಯಾರಂಟಿ ಇಲ್ಲ. ಆಪ್ರೇಷನ್ ಅಂದರೆ ಹೆಂಗೆ, ಇದು ಯಾವಾಗ ನಡೆದಿದ್ದು ಮೇಡಮ್? ಅಂದರೆ ಈ ಥರ ಸಮಸ್ಯೆ ಯಾವ ವರ್ಷ? ಈ ಥರ ಸಮಸ್ಯೆ ಅಂತಂದರೆ ಮೋಸ್ಟ್ಲಿ ಇಟ್ ವಾಸ್ 2019 2020 ಆ ಆಸ್ಪಾಸಲ್ಲಿ ನಡೆದಿದ್ದು. ಸೊ ಐ ವಾಸ್ ಬ್ಯಾಕ್ ಟು ಇಂಡಿಯಾ. ದುಬೈಯಿಂದ ಬಂದಿದ್ದೆ. ಏನೋ ಜನರಲ್ ಚೆಕಪ್ ಅಂತ ಹೋಗಿ ಇಷ್ಟೆಲ್ಲ ನಡೀತಲ್ಲಪ್ಪ, ಇದು ಸಾಧ್ಯನಾ, ಇದು ಹೆಂಗೆ ನಡೆಯೋಕ್ಕೆ ಸಾಧ್ಯ ಈ ಥರ ಅಂತ ನಾನು ಕ್ವೆಶ್ಚನ್ ಮಾಡ್ಕೊಂಡಿದ್ದು ಎಷ್ಟೊಂದು ಸಲ ಇದೆ. ಬಿಕಾಸ್ ನನ್ನ ಚೈಲ್ಡ್ಹುಡ್ ಎಲ್ಲ ಅಷ್ಟೊಂದು ಸ್ಮೂತ್ ಆಗಿತ್ತು, ಚೆನ್ನಾಗಿತ್ತು, ಎಲ್ಲದೂ ಇಟ್ ವಾಸ್ ವೆರಿ ಸ್ಮೂತ್ಲಿ ಗೋಯಿಂಗ್, ಎಲ್ಲದೂ ಅಷ್ಟು ಚೆನ್ನಾಗಿದ್ದು ಇಷ್ಟು ಹೆಂಗೆ ಆಗೋಯ್ತು ಅಂತ ನಾನು ಪ್ರಶ್ನೆ ಮಾಡ್ಕೊಂಡಿದ್ದು ತುಂಬ ಸಲ ಇದೆ. ಒಂದೇ ಸಲ ಬೆಡ್ ರಿಡನ್ ಆಗೋದು ಅಂತಂದ್ರೇನು, ಒಂದೇ ಸಲ ಎಲ್ಲ ಕೆಲಸ ಬಿಟ್ಟು ಎಲ್ಲ ಫುಲ್ ಮನೇಲೇ ಒಂದು 4 ಗೋಡೆಗಳ ಮಧ್ಯೆ ಇರೋದು ಅಂತಂದ್ರೇನು, ಇಟ್ ವಾಸ್ ವೆರಿ ಹಾರ್ಡ್. ಅಂದರೆ ಬಟ್ ಇದೆಲ್ಲ ನಡೆದಿದ್ದು ದುಬೈಯಲ್ಲೇನಾ? ಅಲ್ಲ, ದುಬೈಯಿಂದ ಬಂದ ಮೇಲೆ. ಸೊ ಇಷ್ಟೆಲ್ಲ ನಡೀತಾ ಇತ್ತು. ಆಮೇಲೆ ಅಲ್ಲಿ ಅಡ್ಮಿಟ್ ಆದಾಗ ಡಾಕ್ಟರ್ ನಂಗೆ ಹೇಳಿದಂಥ ವಿಷಯ. ಸೊ ನಾನು ಇಲ್ಲೇನೇನು ಹೇಳ್ತಾ ಇದ್ದೀನಿ ಇದೆಲ್ಲ ನನ್ನ ಸ್ವಂತ ಅನುಭವ. ಇಟ್ ಇಸ್ ನಥಿಂಗ್ ಎಗೇನ್ಸ್ಟ್ ಎನಿ ಡಾಕ್ಟರ್ಸ್ ಆರ್ ಎನಿಥಿಂಗ್. ಇದು ನನ್ನ ಸ್ವಂತ ಅನುಭವ ಅಷ್ಟೇ, ಎಲ್ಲರಿಗೂ ಈಗಾಗತ್ತೆ ಅಂತ ಅಲ್ಲ. ಸೊ ನನಗಾಗಿದ್ದು ಇಷ್ಟು, ಏನೋ ವಿಧಿಲಿ ಬರೆದಿತ್ತು, ಏನೋ ಆಯಿತು. ಸೊ ಒಂದು ಮಾತ್ರೆಯಿಂದ ನಂದು ಇದೇ ಬದಲಾಯಿತು. ಸೊ ಟರ್ನ್ ಅಂತ ಹೇಳ್ತಾರಲ್ಲ ಆ ಥರ. ದೆನ್ ಡೈಜೆಸ್ಟಿವ್ ಸಿಸ್ಟಮೇ ಫುಲ್ ಸುಟ್ಟು ಹೋಗಿತ್ತು. ಅವರು ಹೇಳಿದ್ದೇನಪ್ಪ ಅಂತಂದರೆ ಅನ್ನನಾಳನ್ನೇ ಕಟ್ ಮಾಡಬೇಕು ಆ್ಯಂಡ್ ಪೈಪ್ ಅಳವಡಿಸ್ತೀವಿ, ಬಟ್ ಆಪ್ರೇಷನ್ ಮಾಡ್ತೀವಿ, ಗ್ಯಾರಂಟಿ ಇಲ್ಲ. ದೆನ್ ಐ ಸೆಡ್, ನಮ್ಮ ಅಪ್ಪ ಅಮ್ಮ ಡಿಸ್ಚಾರ್ಜ್ ಮಾಡೋಕ್ಕೆ ಹಿಂದೇಟು ಹಾಕ್ತಾಯಿದ್ರು. ಬಿಕಾಸ್ ಮನೆ ಕರ್ಕೊಂಡೋದ್ರೆ ಮತ್ತೆ ಅನುಭವಿಸ್ತಾ ಕೂತಾಳಪ್ಪ ಇವಳು, ಮುಂದೆ ಏನು ಮಾಡೋದು ಅಂತ ಅವರಿಗೂ ಗೊತ್ತಿಲ್ಲ. ಪಾಪ ದೇವರ್ ಇನ್ನೋಸೆಂಟ್, ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಲ್ ಆಫ್ ಎ ಸಡನ್ ಹೀಗಾಗಿರೋದು. ಮುಂಚಿಂದ ಹುಟ್ಟಾನೆ ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಮಿಡಲ್ ಆಫ್ ಲೈಫ್ ಈ ಥರ ಆಗೋಯ್ತಲ್ಲ, ಇಷ್ಟು ಚೆನ್ನಾಗಿದ್ದವಳು ಹಿಂಗಾಗೋದ್ಲಲ್ಲ ಅಂತ ಯಾವುದೇ ಪೇರೆಂಟ್ಸ್ ಆದ್ರೂ ಅವ್ರನ್ನ ಬಚಾವ್ ಮಾಡೋಕ್ಕೆ ಶತಾಯಗತಾಯ ಟ್ರೈ ಮಾಡ್ತಾರೆ. ಅದನ್ನೇ ನಮ್ಮ ಅಪ್ಪ ಅಮ್ಮನೂ ಪಾಪ ಮಾಡ್ತಾಯಿದ್ರು. ಸರಿ, ಆ ಟೈಮಲ್ಲಿ ನಾನು ಆ ಡಾಕ್ಟರ್ ಹತ್ರ ಹೇಳಿದೆ, ಇಲ್ಲ ನನಗೆ ಡಿಸ್ಚಾರ್ಜ್ ಮಾಡಿ, ರೈಟ್ ಅಟ್ ದಿಸ್ ಮೊಮೆಂಟ್ ನನ್ನ ಡಿಸ್ಚಾರ್ಜ್ ಮಾಡಿ, ನನಗೆ ನೀವು ಯಾವ ಆಪ್ರೇಷನ್ನು ಮಾಡೋದು ಬೇಡ, ಗ್ಯಾರಂಟಿ ಇಲ್ಲ ಅಂದಮೇಲೆ ಏನಕ್ಕೆ ಮಾಡ್ತೀರಾ, ಆ್ಯಂಡ್ ದೆನ್ ನೀವು ಹೇಳ್ದಾಗಂತೂ ನಾನು ಸಾಯಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದೆ. ಆ ಡಾಕ್ಟರ್ ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲ, ಇವಾಗ ಅವರೇ ಇಲ್ಲ. ಸೊ ಆಯಿತು, ಅಲ್ಲಿಂದ ಬಂದೆ. ಬಟ್ ಮುಂದೇನು, ಸೊ ಮುಂದೇನು ಅನ್ನೋದು ಗೊತ್ತಿಲ್ಲ. ನಾವು ಅನುಭವಿಸ್ಕೊಂಡು ಮಾತು ಹೇಳಿದ್ದು ಆ ನೋವಿನಿಂದ, ಅಂದರೆ ನಾನು ಸಾಯೋದೇ ಆದರೆ ಯಾಕೆ ಏನು ಮಾಡ್ತೀರಾ ಆಪ್ರೇಷನ್ ಅಂತ ಹೇಳಿ. ಸಾಯೋದೇ ಆದರೆ ನೀವು ಆಪ್ರೇಷನ್ ಏನಕ್ಕೆ ಮಾಡ್ತೀರಾ, ಅಷ್ಟೊಂದು ಅನುಭವಿಸಿ ಆ ಜೀವ ಯಾಕೆ ಹೋಗಬೇಕು, ಹಾಗೆ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಡಾಕ್ಟರ್ಗೆ ಸವಾಲು ಹಾಕಿ ಎದ್ದು ಬಂದಿರೋದು ಅಲ್ಲಿಂದ.
ಆ ಮೊಮೆಂಟ್ ನಂಗೆ ಯಾಕೆ ಹಂಗೆ ಮಾಡಿದೆ ನಂಗೆ ಗೊತ್ತಿಲ್ಲ. ಆ ಮೊಮೆಂಟಲ್ಲಿ ನಂಗೆ ಹಂಗೆ ಅನ್ನಿಸ್ತು, ನಂಗೆ ತುಂಬ ಸಿಟ್ಟು ಬಂತು. ಬಿಕಾಸ್ ನೀವೊಂದು ಪೇಷಂಟ್ಗೆ ಅವ್ರು ಸಾಯ್ತಾರೋ ಬಿಡ್ತಾರೋ ದಟ್ ಈಸ್ ಸೆಕೆಂಡ್ರಿ, ನಿಮ್ಮ ಕೈಲಿ ಆಗತ್ತೋ ಬಿಡತ್ತೋ, ನೀವು ಮೋಟಿವೇಟ್ ಮಾಡಬೇಕು ಹೊರತು ನೀನು ಸಾಯ್ತೀಯಾ ತೊಗೊಂಡೋಗಿ ಮಣ್ಣು ಮಾಡು ಅಂತ ಯಾರು ಹೇಳಬಾರ್ದು. ನಾಟ್ ಈವನ್ ಡಾಕ್ಟರ್ಸ್, ಯಾರು ಹೇಳಬಾರ್ದು. ಬಿಕಾಸ್ ದಟ್ ಈಸ್ ಬೇಸಿಕ್ ಮನುಷ್ಯತ್ವ, ಹೌದಾ? ಸೊ ಅಷ್ಟು ಹೇಳಿಬಿಟ್ಟು ನಾನು ಅದು ಯಾವುದೇ ಧೈರ್ಯದಲ್ಲಿ ಎದ್ದು ಬಂದೋ ಏನೋ, ನಾನು ಒಟ್ಟಿನಲ್ಲಿ ಆಪ್ರೇಷನ್ ಮಾಡ್ಲಿಕ್ಕೆ ನಾನೇ ಬಿಡಲಿಲ್ಲ. ಸೊ ಮನೆಗೆ ಬಂದು ನಾನು ಅನುಭವಿಸ್ತಾ ಇದ್ದೆ. ನನಗೆ ಎಲ್ಲ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ನೀನು ತಪ್ಪು ಮಾಡಿದೆ ಅಂತಲೇ ಹೇಳೋರು. ಇಲ್ಲ ನೀನು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಯ್ತು, ಒಂದು ಚಾನ್ಸ್ ತೊಗೊಳ್ಬೇಕಾಗಿತ್ತು. ಬಟ್ ನನ್ನ ಒಳಗಡೆ ಹೇಳ್ತಾ ಇತ್ತು ನಾನೇನು ತಪ್ಪು ಮಾಡಿಲ್ಲ. ಸಾರಿ ಹೇಳ್ತಾ ಇತ್ತು ಆ ಡಿಸಿಷನ್ ರಾಂಗ್, ನೀನು ಮಾಡಿರೋದೇ ರೈಟ್ ಅಂತ. ಸರಿ, ಅದಾದಮೇಲೆ ಐ ವಾಸ್ ಸಫರಿಂಗ್, ಬೆಡ್ ರಿಡನ್ ಆಗ್ತಾ ಬಂತು. ಒಂದೊಂದೇ ಬಾಡಿ ಪಾರ್ಟ್ಸ್ ಕೂಡ ಡಿಸ್ಇಂಟಿಗ್ರೇಟ್ ಆದ ಥರ ಫೀಲಿಂಗ್ ನಂಗೆ ಒಳಗಡೆ. ಎಲ್ಲ ಫಂಕ್ಷನಿಂಗ್ ಎಲ್ಲ ಸ್ಟಾಪ್ ಆಗ್ತಾ ಇತ್ತು. ಐ ವಾಸ್ ಆಲ್ಮೋಸ್ಟ್ ಗಾನ್. ಸೊ ಒನ್ ಡೇ ಏನಾಯಿತು, ಅದೇ ಥರ ವರ್ಷಗಳೇ ಕಳೀತು. ಸೊ ಒನ್ ಡೇ ನಾನು ಆ್ಯಕ್ಚುಲಿ ಗುರುಗಳನ್ನ ಮೀಟ್ ಆಗಿದ್ದು 2025, ಅಂದರೆ ಲಾಸ್ಟ್ ಇಯರ್, 1 ವರ್ಷ ಆಗಿದೆ ಇವಾಗ. ಸೊ ಅಲ್ಲಿ ತನಕನೂ ಐ ವಾಸ್ ಸಫರಿಂಗ್ ವೆರಿ ಹಾರ್ಡ್. ಅಂದರೆ ನನಗೆ ಇವನ್ ಗಂಜಿ ತಿನ್ನೋದು ಕೂಡ ಅಷ್ಟು ಕಷ್ಟ. ಯಾವುದೋ ಒಂದು ಆಯುರ್ವೇದಿಕ್ ಮೆಡಿಸಿನಿಂದ ಹೆಂಗೆಂಗೋ ಸಸ್ಟೈನ್ ಆಗ್ತಾ ಇದ್ದೆ. ಬಟ್ ನಂಗೆ ಒಳಗಡೆ ತುಂಬಾ ಪೇಯ್ನ್, ಇದು ಸಫರಿಂಗ್. ಒಂದು ಚೂರು ಏನು ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ಫುಲ್ ಆಫ್ ಆ್ಯಸಿಡ್ ರಿಫ್ಲೆಕ್ಷನ್ಸು. ಆ್ಯಸಿಡ್ ರಿಫ್ಲೆಕ್ಷನ್ಸ್ ಅಂದರೆ ಏನು, ಪೂರ್ತಿ ಸುಡುತ್ತಾ ಇದೆ ಒಳಗಡೆ. ನಾರ್ಮಲ್ ಆ್ಯಸಿಡ್ ರಿಫ್ಲೆಕ್ಷನ್ಸ್ ಗ್ಯಾಸ್ಟ್ರಿಕ್ ಎಲ್ಲ ಅಲ್ಲ, ಅದು ಒಳಗಡೆ ಡೈಜೆಸ್ಟಿವ್ ಸಿಸ್ಟಮೇ ಹೊಟ್ಟೋಗಿದೆಯಲ್ಲ, ಫುಲ್ ಎಲ್ಲ ಬಾಡಿ ಪಾರ್ಟ್ಸ್ ಡಿಸ್ಇಂಟಿಗ್ರೇಟ್ ಆದಂಗಾಗಿ ಫುಲ್ಲಿ ಸುಡ್ತಾ ಇತ್ತು ಒಳಗಡೆ. ಬೆಂಕಿಲಿ ಸುಟ್ಟು ಒಂಥರ ಸತ್ತು ಬದುಕಿದ್ದೀನಿ ನಾನು. ಸೊ ಅಷ್ಟೊಂದು ಸಫರಿಂಗ್ ಆಗುವಾಗ ತುಂಬ ಮೈಂಡ್ ಅಪ್ಸೆಟ್ ಆಗಿ ಅಥವಾ ತುಂಬ ವೀಕ್ ಆದಂಥ ಕ್ಷಣಗಳು ಎಲ್ಲ ಇವೆ. ನಾನು ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ವೆರಿ ನೆಕ್ಸ್ಟ್ ಮೊಮೆಂಟೇ ಇರಲ್ಲ, ಸೊ ನೀವು ಯಾಕೆ ನನಗೋಸ್ಕರ ಇಷ್ಟು ಕಷ್ಟಪಡ್ತೀರಾ ಅಂತ. ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ಪವಾಡನೇ ನಡೆಯುತ್ತೆ, ಮಿರಾಕಲ್ ಆಗತ್ತೆ, ನಂಗೆ ನಂಬಿಕೆ ಇದೆ, ನೀನು ಸುಮ್ಮನೆ ಇರೋ ಅಂತ ಧೈರ್ಯ ತುಂಬೋರು. ಎಲ್ಲರೂ ನನ್ನ ಕೈ ಬಿಟ್ಟರು. ಐ ಮೀನ್ ಯಾರು ನನಗೆ ಪಾಸಿಟಿವ್ ಆಗಿ ಮಾತಾಡೋರಿಲ್ಲ. ಈವನ್ ಮನೇಲಿ, ರಿಲೇಟಿವ್ಸ್ ಬಿಟ್ಟು ಹಾಕಿ, ಈವನ್ ಮನೇಲಿ ಕೂಡ. ಅಂಥದ್ರಲ್ಲಿ ನಮ್ಮ ಅಮ್ಮ ಮಾತ್ರ ಸ್ಟ್ಯಾಂಡ್ ಆಗಿದ್ದು. ಐ ಶುಡ್ ಸೆಲ್ಯೂಟ್ ಹರ್. ಬಿಕಾಸ್ ಇಲ್ಲ, ನನ್ನ ಮಗಳು ಸುಮ್ಮನೆ ಇವಳು ಹುಟ್ಟಿಲ್ಲ, ಯು ಆರ್ ಅ ಸ್ಪೆಷಲ್ ಚೈಲ್ಡ್, ನೀನೇನೋ ಸಾಧಿಸೋಕ್ಕೆ ಹುಟ್ಟಿದ್ಯಾ ಅಂತ ಹೇಳಿಬಿಟ್ಟು ಅವ್ರು ಮೋಟಿವೇಟ್ ಮಾಡೋರು. ಮಿರಾಕಲ್ ಆಗತ್ತೆ ಅಂತಲೇ ಹೇಳೋರು ಯಾವಾಗಲೂ. ನಾನು ಅನ್ಕೋತಾ ಇದ್ದೆ, ಹೆತ್ತವ್ರಿಗೆ ಹೆಗ್ಣ ಮುದ್ದಲ್ವಾ, ಬಿಡು, ನಾನು ಒಂದು ಸ್ವಲ್ಪ ದಿನ ಬದುಕ್ತೀನಿ, ಅಷ್ಟು ಸಮಯ ಆದರೂ ಅಮ್ಮ ಹ್ಯಾಪಿಯಾಗಿರಲಿ, ಏನೋ ಒಂದು ಹೇಳ್ತಾರೆ ಹೇಳಲಿ ಬಿಡು ಅಂತ ನಾನು. ಆಮೇಲೆ ನಾನು ಅಮ್ಮನ ಹತ್ರ ಇನ್ನೊಂದು ಹೇಳ್ತಾ ಇದ್ದೆ, ಇಷ್ಟೊಂದೆಲ್ಲ ಕಷ್ಟ ಇದೆಲ್ಲ ಬಂದಾಗ ನಮಗೆ ಅಟ್ಲೀಸ್ಟ್ ಒಂದು ಅಡ್ವೈಸ್ ಮಾಡೋಕ್ಕೆ, ಕೇಳೋಕ್ಕೆ, ಅಥವಾ ನಮಗೆ ಗೈಡೆನ್ಸಿಗೆ ಯಾರೂ ಇಲ್ಲ. ಗೈಡೆನ್ಸಿಗೆ ಕರೆಕ್ಟಾದ ಗುರು ಇದ್ದಿದ್ರೆ ಮೋಸ್ಟ್ಲಿ ಹಿಂಗೆ ಆಗ್ತಾ ಇರಲಿಲ್ವೇನೋ. ನಿಮಗೆಲ್ಲ ಆಗಿದ್ರೆ ಶ್ರೀಧರ್ ಸ್ವಾಮಿಗಳವರು ಬದುಕಿದ್ರು, ಹೋಗಿ ನೀವು ಡೈರೆಕ್ಟಾಗಿ ಕೇಳ್ತಾ ಇದ್ರಿ. ನನಗೆ ಯಾರು ಇಲ್ವಲ್ಲಮ್ಮ, ನನಗೆ ಗುರುಗಳಿಲ್ವಲ್ಲಮ್ಮ ಅಂತ ತುಂಬ ಸಲ ಹೇಳ್ಕೊಂಡು ಬಿಕ್ಕಿ ಹತ್ತದ್ದಿದೆ ನಾನು ಎಷ್ಟೋ ಸಲ. ಆ ನೋವು, ಆ ತ್ರಾಸು, ಅದೆಲ್ಲ ಇವತ್ತಿಗೆ ರೀಕಾಲ್ ಮಾಡಿದ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ. ಅದೆಲ್ಲ ನಿಜನಾ, ಅದೆಲ್ಲ ಆಗಿದೆಯಾ ಅನ್ಸುತ್ತೆ. ಅಷ್ಟೊಂದು ಮರ್ತೋಗಿದೆ ನನಗೆ. ಅಂದರೆ ಆ ಥರ ನನಗೆ ಗುರುಗಳು ಸಿಕ್ಕಿದ್ರು. ಆ ಪ್ರಾರ್ಥನೆ ಅದೇನೋ ಪ್ರಕೃತಿಗೆ ಕನೆಕ್ಟ್ ಆಯಿತು ಅಂತ ಅನಿಸುತ್ತೆ. ಸೊ ಅಷ್ಟೆಲ್ಲ ಹೇಳ್ತಾ ಇದ್ದೆ ಅಮ್ಮನ ಹತ್ರ. ಅಮ್ಮನೂ ನಂಗೆ ತುಂಬ ಸಮಾಧಾನ ಮಾಡೋರು. ಸರಿ, ಅದೆಲ್ಲ ಆದಮೇಲೆ ಒನ್ ಡೇ ಬಂತು ನೋಡಿ. ಅವತ್ತು ಮೈ ಪಲ್ಸ್ ವಾಸ್ ಕಂಪ್ಲೀಟ್ಲಿ ಗಾನ್. ಇನ್ನೇನು ಒಂದು ಲಾಸ್ಟ್ ಜೀವ ಉಳ್ಕೊಂಡಿದೆ ಅಂತ ಹೇಳ್ತಾರಲ್ಲ, ಆ ಥರ. ನನಗೆ ಉಸಿರಾಡೋಕ್ಕೂ ಆಗ್ತಿಲ್ಲ. ಐ ವಾಸ್ ಆಲ್ಮೋಸ್ಟ್ ಗಾನ್. ಅಂದರೆ ಫುಲ್ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಫುಲ್ ಇದಾಗಿ ಐ ವಾಸ್ ಆಲ್ಮೋಸ್ಟ್ ಗಾನ್. ಅವತ್ತು ಯಾರು ಜೊತೆಗೆ ಇರಲೂ ಇಲ್ಲ, ನಮ್ಮಮ್ಮ ಮಾತ್ರ ಇದ್ದರು. ಅವಾಗ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಅವರಿಗೆ ಗುರುಗಳ ಪ್ರೇರಣೆ ಎಲ್ಲ ಆಗಿ ಏನೇನೋ ಕನಸಲ್ಲೆಲ್ಲ ಬರ್ತಾ ಇರತ್ತೆ. ಸೊ ಅವರು ನನಗೆ ಈ ರಾಜಗುರುಗಳು, ಗೋಪಾಲ್ಪುರದ ಮೈಸೂರಿನ ರಾಜಗುರುಗಳು, ಅವ್ರ ಫೋಟೋನ ತೋರಿಸ್ತಾರೆ. ಆಯಿತಾ? ಅಲ್ಲಿ ತನಕ ನನಗಂತೂ ತಲೆ ಬುಡ ಏನು ಗೊತ್ತಿಲ್ಲ ಅವ್ರ ಬಗ್ಗೆ. ನಿಮ್ಮ ತಾಯಿಯವ್ರು ತೋರಿಸಿದ ಫೋಟೋ? ನಮ್ಮ ತಾಯಿ ತೋರಿಸಿದ್ರು. ನನ್ನ ಫುಲ್ ಉಸಿರೇ ನಿಂತೋಗ್ತಾ ಇತ್ತು. ಆ ಟೈಮಲ್ಲಿ ಫೋಟೋ ತೋರಿಸಿದ್ರು, ನೋಡು ಅಂತ. ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಸ್ಟಿಲ್ ತೋರಿಸಿದ್ರು ನನಗೆ. ನಾನು ಒಂದು 5 ನಿಮಿಷ ಹಾಗೆ ನೋಡ್ತಾ ಇದ್ದೆ. ಇವ್ರೇನೋ ಹೇಳ್ತಾ ಇದ್ದಾರಲ್ಲಪ್ಪ, ಸಾರಿ ನಾನು ನೋಡ್ತಾ ಇದ್ದೆ. ಆಮೇಲೆ ಇದ್ದಕ್ಕಿದ್ದಂಗೆ ನಂಗೆ ಉಸಿರಾಡೋಕೆ ಆಯಿತು. ಆ ರಾತ್ರಿ ನಾನು ಉಸಿರಾಡಿ ಆರಾಮಾಗಿ ಮಲ್ಕೊಂಡೆ. ನಾನು ಆ್ಯಕ್ಚುಲಿ ಹೊಟ್ಟೋದೆ ಅಂತ ತಿಳ್ಕೊಂಡಿದ್ದೆ, ಬಟ್ ಉಸಿರು ಬಂದು ಆ್ಯಂಡ್ ದೆನ್ ಐ ವಾಸ್ ಆ್ಯಕ್ಚುಲಿ ಬ್ರೀದಿಂಗ್. ಅದಾದಮೇಲೆ ನಾನು ಆರಾಮಾಗಿ ಮಲ್ಕೊಂಡೆ. ನಾನು ನೆಕ್ಸ್ಟ್ ಡೇ ನಮ್ಮ ಅಮ್ಮಂಗೆ ಹೇಳಿದ್ದೇನೆಂದರೆ, ನನ್ನ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಅಲ್ಲಿಗೆ, ನಾನು ಅವ್ರನ್ನ ನೋಡಲೇಬೇಕು, ಮಾತಾಡಲೇಬೇಕು.
ಅಂತ. ಸೊ ಇವ್ರೇನು ಅಂತ ಅಂದರೆ ಇವ್ರದೇ ಕಮಿಟ್ಮೆಂಟು ಅದು ಇದು ಹೇಳ್ಕೊಂಡು ತುಂಬ ದಿನಗಟ್ಟಲೆ ಎಳಿತಾ ಇದ್ರು ನನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಆ್ಯಂಡ್ ನನಗೂ ತುಂಬ ಎಲ್ಲ ಜೋರು ಆಗ್ತಾನೆ ಇತ್ತು ಎಲ್ಲ. ಸೊ ನಾನು ಒನ್ ಡೇ ನಾನು ಹೇಳಿದ್ದೇನಪ್ಪ ಅಂತಂದರೆ, ಅಮ್ಮ ನಾನು ಈ ಜನ್ಮದಲ್ಲಿ ಏನಾದರೂ ಅಚೀವ್ ಮಾಡೋಣ ಅಂತ ತಿಳ್ಕೊಂಡಿದ್ದೆ, ಆದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಎಲ್ಲ ಆಗ್ತಾ ಇದೆ. ನೀವು ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ அருள் பரம் ஜோதி தனிப்பெரும் கருணை திருச்சிற்றம்பலத்தில் ஆடும் பொன்னம்பல குருவே சரணம் சரணம் சரணம்